ನಾವೆಲ್ಲ ದೇವರಿಗೆ ಮಾತು ಕೊಟ್ಟು ಬಂದೀವಂತ ನಿಜಗುಂಡ್ರು ಹೇಳ್ತಾರ ಒಂದ್ ಕಡೆ. ನಾವೇನೇನು ಕೂತವ್ರೆಲ್ಲ ತಾಯಿ ಗರ್ಭದೊಳಗಿದ್ದಾಗ ದೇವರಿಗೆ ಮಾತು ಕೊಟ್ಟು ಬಂದೀವಂತ. ತಾಯಿ ಗರ್ಭದೊಳು ನಾನಿದ್ದ ವೇಳೆಯಲ್ಲಿ ಹೇಯ ಗತಿ ಬಾಧೆಗೆ ಮನಂಲು ಒಂದು ಎಲ್ಲ ತಾಯಿ ಗರ್ಭದೊಳಗೆ. ಈಗ ಒಂದು ತಾಸು ಬಿಟ್ಟು ಒಂದು ಅರ್ಧ ತಾಸು ಪ್ರವಚನ ಹೆಚ್ಚಾದ್ರೆ ಏನ್ ಮಾಡ್ತೀರಿ ನೀವು ಕೂತಾವ್ರೆ? ದುರ್ಗೋಡ್ ಬ್ಯಾಗಿ ಬಂದಾಗ ಕೈ ಕಾಲು ಸೆಡ್ಸಾಕತ್ತೀರಿ ನೀವು. ಆಕಳಿಸೋದೇನ್, ಕಾಲು ಸೆಟ್ಸೋದೇನ್, ಕೈ ಮಾಡೋದೇನ್, ನಿಮ್ಮ ಅವತಾರ ನೋಡ್ಬೇಕು. ಯಾವಾಗ ಬಿಡ್ತಾನ ಸ್ವಾಮಿ? ಕರ್ಸಂದ್ರೆ ಯಾಕೆ ಬಿಡ್ತಾನ? ಒಂದು ತಾಸು ಬಿಟ್ಟು ಒಂದು ಅರ್ಧ ತಾಸು ಹೆಚ್ಚು ಅಂದ್ರೆ ಕೈ ಕಾಲು ಸೆಟ್ಟಿಸ್ತೀರಿ, ಹೌದಲ್ರಿ? ಇವ ಸಹಜ ಐತಿ ಅದು. ಮಾಡಾಕತ್ತೀರಿ, ಏನಾರ ಮಾಡಾಕತ್ತೀರಿ, ನೀವು ಹಂಗ ಮಾಡ್ತೀರಿ. ನಾ ಇಲ್ಲಿ ಕೇಳ್ತೇನೆ, ಒಂದು ತಾಸು ಪ್ರವಚನ ಹೆಚ್ಚಾತಂದ್ರ ಇಟ್ಟು ಗಡಬಡಿಸ್ತೀರಿ. ತಾಯಿ ಗರ್ಭದೊಳಗೆ 9 ತಿಂಗಳಿಗೆ ಹೆಂಗ ಕೂತೀವಿ? ಶಾಸ್ತ್ರ ಹೇಳ್ತಾರೆ 9 ಕುಕ್ಕಟ ಆಸನ. ಅಲ್ಲೇನು ಬೆಳಕಿಲ್ಲ, ತಾಯಿ ಗರ್ಭದಾಗ ಲೈಟ್ ಅದು ಹಚ್ಚಿರ್ತಾರೋ. ತಾಯಿ ಗರ್ಭದಳು ನಾನಿದ್ದ ವೇಳೆಯಲ್ಲಿ ಹೇ ಗತಿ ಬಾಧೆಗೆ ಮನಂದೊಂದು. ನಾವೆಲ್ಲರೂ ದೇವರಿಗೆ ಮಾತು ಕೊಟ್ಟದ್ದು ಅಲ್ಲಿ ಸಂಕಟಕ್ಕಾಗಿ. ತಾಯಿ ಗರ್ಭದೊಳಗಿದ್ದಾಗ ನಮ್ಗೆ ಸಂಕಟ ಅಷ್ಟಿಷ್ಟ ಇಲ್ಲ, ನೆನಪಿಲ್ಲ, ನಿಮಗೆ ಮರ್ತಾರೆ. ಯಾಕಂದ್ರೆ ಕೈಕಾಲ ಬ್ಯಾಸರಾಗೈತಿ. ಯಾರ ಕೈಕಾಲ ಸೆಟಸ್ತಾವ ಒಳಗೆ ಕೂಸುಗಳು ಜಾಗ ಏನು ಭಾಳ 2-3 ಕಿಲೋ ಐತೆನ? ಇಲ್ಲ, ಲಾಯಕ್ ಇಲ್ಲ. ಉದ್ದ ಕಾಲು ಮಾಡಕ್ ಅಲ್ಲೇನು ದಂಡ್ಲಪ್ ಗಾದಿನೂ ಇಲ್ಲ, ಪಲಂಗೂ ಇಲ್ಲ, ಸೋಫಾ ಸೆಟ್ಟು ಇಲ್ಲ, ನೋಡಕ್ ಟಿವಿ ಸೆಟ್ಟು ಇಲ್ಲ, ಮಾತಾಡಕ್ ಮೊಬೈಲು ಇಲ್ಲ. ತಾಯಿ ಗರ್ಭದೊಳಗೆ 9 ತಿಂಗಳು ಕೂತೀವಿ ನಾವು. ಏನ್ ಕಮ್ಮನಿ ಜಾಗಾರ ಐತೆ ಅದ. ನಾವೆಲ್ಲ ತೆಳಗ್ ಕೂತಾವ್ರ ಮ್ಯಾಲ ಕೂತಾವ್, ಮೊದಲ ಅದು ಕೂತ ಬಂದದ್ದು ನಿಮ್ಮ ಹೊಟ್ಯಾಗ. ನಿಮ್ಮ ಹೊಟ್ಟಿ ಪರಿಸ್ಥಿತಿ ಹೇಳಕತ್ತೇನೆ. ತಾಯಿ ಗರ್ಭದೊಳಗೆ ಎಲ್ಲಾರದು ಬರ್ದಾರ ಅವ್ರು. ತಾಯಿ ಗರ್ಭದೊಳಗೆ ಏನಾಯ್ತು ಅಂದ್ರೆ ಸುತ್ತಮುತ್ತ ಅಮೆದ್ದದ ಹಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ. ಒಳಗೇನು ಚಮ್ಮನ ಜಾಗ ಐತೆ, ಮಲಮೂತ್ರಗಳ ತುಂಬ ಹೊಲಸೈತೆ. ಎಲ್ಲೇನು ಹೊಲಸಿದ್ರ ಮೂಗು ಮುಚ್ಚಬತ್ತಿ, ಅಲ್ಲೇನು ಮುಚ್ಚಬತ್ತಿ. ತಾಯಿ ಗರ್ಭದೊಳಗ ಮಲಮೂತ್ರದ ಕುಳಿ ಒಳಗೆ ಕುಂತೀವಿ ನಾವು. ಹೊಲಸದ ರಕ್ತದ ಕಿವದ. ಅಷ್ಟ ಅಲ್ಲ, ನಿಮಗ್ ಹತ್ತಬಾರದು ಹತ್ತವತ್ ನೋಡಿ 7 ತಿಂಗಳಿಗೆ. ಅವು ಏನು ಅವತಾರಲ್ಲ ಅವಕ್ಕ ಬಾಂಕಿ ಬಯಕೆ ಅಲ್ಲದ ಬಾಂಕಿ. ನಿಮಗ್ ಹತ್ತಬಾರ್ದು ಹತ್ತಿ ಅಂದ್ರೆ ಹೊಟ್ಟೆನ ಕೂಸಿ ಬೆಂಕಿನ ಹತ್ತಿರ್ತೀವಿ. ನಾನು ನಿಮ್ಮನ್ನೊಂದು ಮಾತು ಕೇಳ್ತೇನೆ. ಅವ ಸ್ವಲ್ಪ ಇಲ್ಲಿ ಏನಾರ ಈ ಚರ್ಮಕ್ಕ ಕಟ್ಸಾಗಿತ್ತಂದ್ರ, ನೋವಾಗಿತ್ತಂದ್ರ ಉಪ್ಪ ಖಾರ ಹಚ್ಚಿ ನೋಡ್ರಿ, ತಂಪಕ್ಕೈತೆ, ಬೆಂಕಿ ಬಿಡ್ತೈತಿ. ನಿಜಗೊಂಡ್ರೆ ಬರಿತಾನೆ ಮಾತಾನ, ಬೆಂಕಿ ಬಿಡ್ತೈತಿ ಇಲ್ಲಿ. ಮತ್ತ ತಾಯಿ ಗರ್ಭದೊಳಗೆ ನಾವು ಇದ್ದಾಗ ನಮ್ಮ ಶರೀರ ಎಷ್ಟು ಸೂಕ್ಷ್ಮ ಇರ್ತೈತಿ. ನಿಮಗೆ ಬೆಂಕಿ ಅಲ್ಲ ಬಯಕೆ ಹತ್ತಿ ಏನಂತಿದ್ದೀರಿ? ಎರಿ ಮಣ್ಣು. ಅವ ಎರಿ ಮಣ್ಣು ತಿಂತಾವ, ಅಮಾಸೆ ಮಕ್ಕಳು ಹುಟ್ಟತಾವು. ಕರಿ ಮಣ್ಣು ತಿನ್ನ ಕರಿದಾಗ ಹುಟ್ಟುದ್ಲ. ಹೂವ ಕೆಂಪು ಚಂದ್ರಾಮ್ ಅಂತ ಇಲ್ಲ ಜಗತ್ ನೆಮ್ಮದು. ಮಣ್ಣ, ಕುಳ್ಳ, ಸಗಣಿ. ಕುಳ್ಳ ಅಂದ್ರೆ ಪ್ರೀತಿ, ಸಗಣಿ ಅಂದ್ರೆ ಅದ. ನಮ್ಮ ಮಠಕ್ಕೆ ಬರ್ತಾವು ಈ ಹೊಟ್ಲಾದ ಹೆಣ್ಮಕ್ಳು ಪಳಸದ ಡೆಬ್ಬಿನ ಬಳಸಂಗ್ ಹೋಗ್ಬಿಡ್ತಾವ. ಯಾರ್ಯಾರು ಹಂಗೆ ಬರಾಕೈತ್ರು ನಮ್ ಕೆಲಸ ಐತ. ಮತ್ತ ಚಾನ್ಸೋದು ತಂದು ಡೆಬ್ಬಿ ತುಂಬೋದು. ತಿಂಗಳದಾಗ ಒಬ್ರು ಡೆಬ್ಬಿನ ಡಬ್ಬ ಹಾಕೊಂಡು ಹೋಗ್ತಾರ ಅವ್ರು. ಯಾಕೆ ಕೇಳ್ಬೇಕು? ಕೂಸು ಊಟಾಕೈತ್ರಿ, ಅದಕ್ಕೆ ಹಚ್ಕೊಳಕ್ ಡ್ಯೂಟಿ ಬೇಕಾಕೈತಿ. ಮುಕ್ಕಾಕದು ಬೂದಿ ತಂದಾವ್ರಿ ಇವ್ನ ಅಪ್ಪನ ಬರೀ ಅದೆಂತ ಬಾಯ್ತಿ. ಬೂದಿ ತಿನ್ನೆ, ಕುಳು ತಿನ್ನೆ, ಇದು ಚಲೋ. ಇನ್ನು ಬಯಸಿ ನನಗೆ ಅದನ್ನ ತಿನ್ನಕ್ ಖಾರ ತಿನ್ನಂಗಾಗೈತೆ, ಉಪ್ಪು ತಿನ್ನಂಗಾಗೈತೆ, ಹುಂಚಿಕಾಯಿ ತಿನ್ನಂಗಾಗೈತೆ. ಬಾಯಾಗ ನೀರು ಬಿಟ್ಟು ಮಾವಿನಕಾಯಿ ತಿನ್ನಂಗ ಹುಳಿ ಖಾರ ತಿಂತೀನಿ. ನಾನು ಕೇಳಕೈತೇನೆ ನಿಮ್ಮನ್ನ ಇವ್ರು ನಿಮ್ಮನ್ನ ಕೇಳಿ ಏನು ಮಾಡ್ಬೇಕು? ಹುಳಿ ಖಾರ ಉಪ್ಪ ತಿಂತೀರಿ, ಅದು ಕೂಸಿಗೆ ಏನಾಕೈತಿ ಅನ್ನೋದು ವಿಚಾರ ಮಾಡ್ಯಾರ ಯಾರೇ? ಅದು ಒದ್ದಾಡ್ತೈತೆ ಒಳಗೆ, ಹಿಂಗ್ ಒದ್ದಾಡಕೈತಿರ್ತೈತಿ. ಅದ ಆ ಖಾರ ಉಪ್ಪ ಹಚ್ಚಾರ ಅದು ಹುಡುಗ ಹಿಂಗ್ ಚಟಪಡಿಸ್ತೈತಿ. ಆಗ ನೀವ್ ಏನ್ ಹತ್ತೀರಿ? ಇವ ಉಳುಕತೈತಿ.
ಉಲ್ಕಾಕತ್ತೈತಿ ಅಲ್ಲ, ಶಂಕ ಹಚ್ಚಾಕತ್ತೈತಿ ಒಳಗೆ ಉಲ್ಕಾಕತ್ತೈತಿ ಅದೇ ನಾನು ಸೈಕಲ್ ಮೋಟರ್ ತಗೊಂಡ್ ತಿರ್ಗಾಡ್ತೈತೆ ಉಲ್ಕಾಕ ಸಂಘಟಕ ಒದ್ದಾಡ ಹಾಕತ್ತಿದ್ದೆವು ಉಲ್ಕಾಕೈತ ಇಲ್ಲದ ಶಂಕ ಹಾಕತ್ತಿದ್ದೆ. ಅದಕ್ಕಾಗಿ ಆ ಟೈಮ್ದೊಳಗೆ ದೇವ್ರ ನೆನಪಾಗ್ಯಾನಂತ ನಿಜಗುಂಡ್ರ ಬರ್ದಾರಿದಾರ. ನಾ ಹೇಳುದಲ್ಲ, ತಾಯಿ ಗರ್ಭದವರು ನಾನಿರ್ತ ಬೇರೆಯವರಲ್ಲಿ ಹೇಯ ಗತಿ ಬಾಧೆಗೆ ಮನಂ ನೊಂದು ಬೇಸತ್ತಿಗೆ ಚಂದ ಬರ್ದಾರೆ. ಹೇ ಭಗವಂತ ಶಿವಲಿಂಗೇಶ, ಈ ತಾಯಿ ಗರ್ಭಕ್ಕೆ ಎಂದೂ ಬಡದಪ್ಪ ಹೊರಗೆ ಹಾಕಂತ ಬೇಡ್ಕೊಂಡ್ವಂತ 7ನೇ ತಿಂಗಳಿಗೆ ನಾವೆಲ್ಲ ಬೇಡ್ಕೊಂಡು ಬಂದೆವು. ನಾವೆಲ್ಲ ಮಾತು ಕೊಟ್ಟ ಇದ್ವಿ ದೇವರಿಗೆ, ಮಾನವರಿಗೆಲ್ಲ ದೇವರಿಗೆ ಮಾತು ಕೊಟ್ಟಿದ್ವು. ದೇವರ ಭಗವಂತ ಶಿವಲಿಂಗೇಶ, ಈ ತಾಯಿ ಗರ್ಭದಿಂದ ಬೇಗನೆ ಹೊರಗಾಕಪ್ಪ, ಈ ಮಲಮೂತ್ರದ ಕುದಿ ಒಳಗೆ ನನಗೆ ಇರಕ್ಕಾಗೋ, ಹೊರಗಾಕು. ಹೊರಗೆ ಬಂದು ಎಂದೆಂದು ತಾಯಿ ಗರ್ಭ ಬರುದಿಲ್ಲ, ಬಂದ ನಾ ಏನ್ ಮಾಡ್ತಾರಂತ ನಿನ್ನ ಪೂಜೆ ಮಾಡ್ತಾನೋ, ನಿನ್ನ ಪುನಸ್ಕಾರ ಮಾಡ್ತಾನೋ, ನಿನ್ನ ಧ್ಯಾನ ಮಾಡಿ ನಾವು ಮುಕ್ತನಾಗ್ತಾನಂತ ಮಾತು ಕೊಟ್ಟಿವ. ತಾಯಿ ಗರ್ಭದಿಂದ ಹೊರಗೆ ಬಂದು ಕೂಡಲೇ ದೇವರಿಗೆ ಕೊಟ್ಟ ಮಾತು ಮರೆತು ಸಂಸಾರಕ್ಕೆ ನಾನು ನಂದು ಅಂತ ಬೆನ್ನು ಹತ್ತಿದ್ವು ಅಂತೇಳಿ ಇವತ್ತು ಮಹಾತ್ಮನ ಕರೆಸಿ ಶಾಸ್ತ್ರ ಕೇಳಬೇಕಾಗ್ಯದ. ನಾವು ಮರೆಯದೇನು, ಅದಕ್ಕೆ ಉಪಾಯವೇ ಧರ್ಮವೆಂದು ಅವರ ಬರ್ದಾರೆ. ನಾವು ಮರ್ತೀವ. ಅದಕ್ಕೆ ಏನಂದ್ರೆ ಮತ್ತೆ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕಾಗೈತಿ. ಅದಕ್ಕೆ ಮಾನವ ಜನ್ಮ ಬಹು ದೊಡ್ಡದು, ಇದು ಹಾನಿ ಮಾಡಲು ಬೇಡ. ಭಗವಂತ ಅಪಾರವಾಗಿರುವಂತ ಆವಿಷ ಪಟ್ಟ. ಆವಿಷ ಪಟ್ಟಾನಂದ್ರೆ ಈ ಆವಿಷ ಎಲ್ಲಿವರೆಗೆ ಅಂತ ಗ್ಯಾರಂಟಿ ಇಲ್ಲ. ಇದನ್ನ ನೆನಪಿಟ್ಕೋರಿ ನೀವು. ಮುಂದೆ ಮಾಡ್ರೆ ಆತು, ಮುಂದೆ ಮಠಕ್ಕೆ ಹೋದ್ರ ಆತು, ಮುಂದೆ ಪ್ರವಚನ ಕೇಳ್ರ ಆತು, ಮುಂದೆ ದೇವ್ರ ಗುಡಿಗೆ ಹೋದ್ರ ಆತು, ಅಣ್ಣಾಕ್ ಹೋಗ್ಬ್ಯಾಡ್ರಿ. ಯಾಕಂದ್ರ ಗ್ಯಾರಂಟಿ ಇಲ್ಲ ನಿಮ್ಮದು. ನೀವು ಎದ್ದು ನಿಮ್ಮ ಮನೆಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಯಪ್ಪ ಅಂಜಿರಿ ಹೊಯ್ಕಿರಿ, ಗ್ಯಾರಂಟಿ ಇಲ್ಲ. ನಾ ಪ್ರವಚನ ಬರೋದು ಬಿಟ್ಟಾರ, ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇಷ್ಟು ನೆನಪಿಟ್ಟುಕೋರಿ, ಹುಟ್ಟಿದ ಹುಳವನ್ನೇ ಸಾಯುವುದು, ಕಟ್ಟಿದ ಮನೆಯನ್ನೇ ಬೀಳುವುದು, ಇದು ಸೃಷ್ಟಿಯ ನೇಮ. ಹೌದಲ್ರಿ? ಯಾರೇ ಇಲ್ಲಿ ಪೀರ್ಗಯ, ಪೈಗಂಬರ್ಗಯ, ಸರ್ಗಯ, ನಾವಿವೆಲ್ಲ ಎಂಥಂತ ಮಹಾತ್ಮರು. ಶಿವಲಿಂಗೇಶ ಭಾಗ, ಮಹಾಲಿಂಗೇಶ ಭಾಗ, ಪೀರ್ಗಯ, ಪೈಗಂಬರ್ಗಯ, ಸರ್ಗಯ. ನಾವೇನು ಕೂತವ್ರಲ್ಲ, ಇನ್ನು 50 ವರ್ಷ 100 ವರ್ಷಕ್ಕೆ ಯಾರು ಇರುವುದಿಲ್ಲ. ಸೋಮ ಬರದಾರ ಅದನ್ನ. ಈಗಿನ ಆಯುಷ್ಯ 100 ವರ್ಷ. ಮನುಷ್ಯರ ಆಯುಷ್ಯ ಎಷ್ಟ್ರಿಪ್ಪ ನಿಮ್ ಲೆಕ್ಕದಾಗ? 100 ವರ್ಷ. ಹೆಸರು ಅಟ್ಟ. ಈಗ 100 ವರ್ಷ, ಇದಕ್ಕೆ ನಾವು ಅಟ್ಟ ಅದಾವ. ಈಗಿನ ಬದುಕುದಿಲ್ಲ. ಈಗ 50-60ಕ್ಕೆ ರಗಡ ಆಗ್ತ ಹರಿಗೆ ಬಿಡದ ಎಬಸರೆ ಬಹಳ ಚಂದ ಐತೆ. ಶಿವ ಭಗವಂತ ಬರದಾನ ಸುಮ್ಮ ಮನುಷ್ಯನ ಆಯುಷ್ಯ 100 ವರ್ಷ. ಇಲ್ಲಿ ಬರದಾನ ಮನುಷ್ಯನ ಆಯುಷ್ಯ 100 ವರ್ಷ ಅಂತ ಬರದ ಬೋರ್ಡ್ ಹಾಕ್ಯಾನ. ಆದ್ರೆ ಹಿಂದೊಂದು ಸಿಕ್ಕಾ ಬಡದ, ನಿಮ್ಗೆ ಅದು ಗೊತ್ತಿಲ್ಲ. ಬರದಾನ ಬೋರ್ಡ್ ಹಾಕ್ಯಾನ, ಮನುಷ್ಯನ ಆಯುಷ್ಯ 100 ವರ್ಷ ಅಲ್ಲನ, ಹಿಂದೆ ಸಿಕ್ಕಾ ಬಡದ, ನೋ ಗ್ಯಾರಂಟಿ. ಸಿಕ್ಕಾ ಬಡದಾನ ಎಲ್ಲಿ ಆಕ್ಸಿಡೆಂಟ್ ಆಕೈತಿ ಹೇಳಕ್ ಬರುದಲ್ಲ. ಅದಕ್ಕಾಗಿ ಇಂದು ನಾಳೆ ಎನ್ನದಲ್ಲೇ ಈಗಲೇ ಸುಕೃತವಳೆ ಮುಂದಾವ ಗಳಿಗೆಯಲ್ಲಿ ಏನಬಹುದು ಮನುಷ್ಯ. ನಾಳೆ ಹೋಗಲ್ಲ. ನಾಳೆ ಎಂಬವನ ಮನೆ ಹಾಳು ನೀನು ನಾಳೆ ತನಕ್ಕಿರುವುದು ನಿಜವೇನು ಹೇಳು. ಯಾರು ಗ್ಯಾರಂಟಿ ಇಲ್ಲ. ನಾವಲ್ಲ, ನಮ್ಮ ಅಂಕಲಿಗೆ ಅಡಿವಪ್ಪನವ್ರು 770 ವರ್ಷ ಬದುಕಿದ್ರಿ. ಎಟ್ರಿ? 770 ವರ್ಷ ಬದುಕಿದ್ರು ಈಗಿಲ್ಲ. ಇದು ಹುಟ್ಟಿದ ಹುಳ ಒಮ್ಮೆ ಸಾಯುವುದ, ಎಂದಿಗಾದರೂ ಒಂದು ದಿನ ಸಾವು ತಪ್ಪ. ಇದು ನೆನ್ಪಿಟ್ಕೋರಿ. ಒಟ್ಟು ಒಂದು ಇದು ಇಟ್ಟ ನೆನ್ಪಿಟ್ಕೋರಿ, ಬಹಳ ಇಲ್ಲ. ಒಟ್ಟು ನಾವು ಯಾವಾಗ ಸಾಯ್ತು ಗ್ಯಾರಂಟಿ ಇಲ್ಲಪ್ಪ ಅಂದ್ರೆ ನೀವು ನಾಡಿಂದ ದಾನ ಧರ್ಮ ಮಾಡತ್ತೀರಿ. ನಿಮ್ಗೆ ನೆನಪಿಲ್ಲ ಅದ ಎಂದ ಸಾಯ್ತು. ಇನ್ನ 1000 ವರ್ಷ ಇರಾವ್ರಗೈತೆನ ದಿಮಾಕಿಗೆ ತಿರ್ಗಾಡಕತ್ತೀರಿ ನೀವು. ಮತ್ತ ಅದ ಐತೆ ನೀವು ಇಟ್ಟು ಚಂದಂಗ ನಕ್ಕೋತ ಕೂತಾರಿ. ಮುಂದಿನ ವರ್ಷ ಸಾಯುದ ಗ್ಯಾರಂಟಿ ಅಂದ್ರೆ ಇವತ್ತ ಊಟ ಬಿಡ್ತಿದ್ದೀರಿ ನೀವು. ಮುಂದಿನ ವರ್ಷ 26ನೇ ಇಸ್ವಿ ಒಳಗ 1ನೇ ತಾರೀಕಿಗೆ ಸಾಯುದೈತಿ ಯಾರೇ ಕರೆ ಹೇಳವ್ರು ಹೇಳಿದ್ರಂದ್ರ ತೀನ ಹುಟ್ಟಿದ್ರು ನೀವು. ಸಾಯುದು ಗೊತ್ತಿಲ್ಲ, ಆದ್ರೆ ಯಾವಾಗ ಸಾಯ್ತು ಅಂತ ಹೇಳಕ್ ಬರೋದಿಲ್ಲ. ನಮ್ಮ ಊರಾಗ ಒಬ್ಬ ರುಮಾಲ್ ಹುಡ್ಕಾಡಕತ್ತಿದ, ರುಮಾಲ್ ಪಟ್ಕ ಹುಡ್ಕಾಡಕತ್ತಿದ್ದವ. ನಮ್ಮ ಜಾತ್ರೆ ಕಳ್ದಾನವ. ಹೋದ ವರ್ಷ ನಮ್ಮ ಜನವರಿ 1-2 ಜಾತ್ರೆ ಆಕೈತಿ. ಆ ಜಾತ್ರೆಯಾಗ ರುಮಾಲ್ ಕಳ್ದಾನ.
ಅದನ್ನ ಎಲ್ಲಾ ಕಡೆ ಹುಡುಕ್ಯಾಡ್ದ ಒಟ್ಟ ಸಿಗ್ಲಿಲ್ಲ ಅದು. ಅವ್ ಏನ್ ಮಾಡಿದ್ರು ಎಲ್ಲಾ ಹುಡುಕ್ಯಾಡಿ ಅದು ಮುದುಕಿ ಕೊಟ್ಟದ್ದ ಅದ ರುಮಾಲ, ರೇಷ್ಮೆ ರುಮಾಲ ಈಗನ ಕೈ ಇಲ್ಲ, ಅಲ್ಲಿ ಒಂದ ಕಾಣ್ಸಕೈತಿತ್ತು ನನಗೆ. ರೇಷ್ಮೆ ರುಮಾಲ ಕಳೆದು ಕೊಟ್ಟಿತ್ತು. ಅಪ್ಪ ಆಯಿ ಕೊಟ್ಟಿದ್ದು ರುಮಾಲ, ಅಜ್ಜಿ ಕೊಟ್ಟಿದ್ದು, ಹುಡುಕ್ಯಾಡ್ಬೇಕಂತ ಹುಡುಕ್ಯಾಡ್ ಸಿಗಲಿಲ್ಲ. ಮುಂದ್ ಒಂದ್ 8 ದಿವಸ ಬಿಟ್ಟು ಎಲ್ಲಿ ಕೂತಾನ, ಗೋರ್ಯಾಳದಾಗ ಕೂತಿದ್ದವ್. ಗೋರ್ಯಾಳ ಸ್ಮಶಾನದಾಗ ಕೂತಿದ್ದ. ನಮ್ ಹಿರಿಯಾರ್ ತಿರ್ಗಾಡ್ಕೋತ ಆ ಕಡೆ ಹೋದ್ರು, ಇಲ್ಲೇ ಕೂತದೇವ್ ಅಂದ್ರು. ರುಮಾಲ್ ಕಳೆದೈತಿ, ಅದಕ್ಕೆ ಕೂತಾನೆ ಅಂದವ. ಎಲ್ಲಿ ಕಳೆದೈತಿ? ಅದ ನಿಮ್ ಮಠದ ಜಾತ್ರೆ ಕಳೆದೈತಿ ಅಂದ. ಅವಂದ ಕಳೆದದ್ದು ಮಠದ ಜಾತ್ರೆಯಾಗ, ಅಲ್ಲಿ ಹುಡುಕ್ಯಾಡ್ಬೇಕು, ಮತ್ತೆ ಇಲ್ಲಿ ಗೋರ್ಯಾಳದಾಗ ಯಾಕೆ ಕೂತದೆ ಅಂದ. ಅವಂದ ನನಗ್ ಗ್ಯಾರಂಟಿ ಗೊತ್ತೈತಿ, ಆ ಮಗ ಹಿಂದಿನ ನಾಡು ಇಲ್ಲಿ ಬರ್ತಾನ ಅನ್ನೋದು ಗ್ಯಾರಂಟಿ ಐತೆ. ನಾವು ಬರೋಬರಿದ್ದೆ ನಾವು ಯಾವ ಮಗ ಅಂತ ಬಂದಣ್ಣ, ಅದು ಹಿಂದಿನ ನಾಡು ಇಲ್ಲಿ ಗ್ಯಾರಂಟಿ ಬರ್ತಾನ ಅನ್ನೋದು ಗೊತ್ತೈತಿ, ಅದಕ್ಕೆ ಕೂತಾನೆ. ಹುಟ್ಟಿದ ಬರ ಸಾಯ್ತಿ. ಅದಕ್ಕಾಗಿ ಪುಣ್ಯಾತ್ಮರೇ, ನಾವು ಸಾಯಿದೊಳಗೆ ಮಾಡುವಂತ ಕರ್ತವ್ಯ ಏನು ಅಂತ ಕೇಳಿದ್ರೆ, ನೀವೇನು ಸೈದಾಪುರ ಸಂಪರ್ಕ ಮಾಡಕ್ಕಿದ್ದಲ್ಲ, ಇದು ನಿಜವಾದ ಕರ್ತವ್ಯ ಧರ್ಮ ಸಂಗ್ರಹ.